ಸೌಮ್ಯ, ನಿನಗೆ ಮನೆಗೆ ಏನು ದಿನಸಿ ಬೇಕು ಎಲ್ಲ ಐಟಮ್ನು ಎತ್ತಿ ಎತ್ತಿ ಹಾಕೋ. ಒಂದೊಂದು ಕೆಜಿ ತಗೊಳ್ಳೋಣ. ಇಲ್ಲಿ ಕೆಜಿ ಲೆಕ್ಕನೇ ಸಿಗೋದು? ಹಾಗಿಲ್ಲ, 1/4 ಕೆಜಿ ಸಿಗುತ್ತೆ, ಅರ್ಧ ಕೆಜಿ ಪ್ಯಾಕೆಟ್ ಸಿಗುತ್ತೆ, 1 ಕೆಜಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ಎಲ್ಲ ಪ್ಯಾಕೆಟ್ ಮಾಡಿ ಇಟ್ಟಿರ್ತಾರೆ. ನಮ್ಗೇನೇನು ಬೇಕು ಎತ್ತಿ ಎತ್ತಿ ಬ್ಯಾಸ್ಕೆಟ್ ಒಳಗಡೆ ಹಾಕೊಳ್ಳೋದು, ಮತ್ತೆ ಲಾಸ್ಟಲ್ಲಿ ಬಿಲ್ ಮಾಡಿಸೋದು. ಸರಿ, ಒಂದು ಅರ್ಧ ಕೆಜಿ ತಗೊಳ್ತಕ್ಕಂದ್ರಿ. ಸುಮ್ಮನೆ ಏನಕ್ಕೆ ವೇಸ್ಟ್ ಆಯ್ತದೆ? ಮುಂದೆ ತಿಂಗಳು ಸಂಬಳ ಬತ್ತೆ, ಬೇಕಾದ್ರೆ ಬೇಗ ಇನ್ನೊಂದ್ಸಲ ತಗೋಬೋದಲ್ಲ? ಸರಿ ಸರಿ, ನಿನ್ಗೆ ಎಷ್ಟು ಬೇಕು ನೋಡು, ತೆಗೆದು ನೋಡಿ ಏನೇನು ಬೇಕು ತಗೋ. ಓ ರೀ, ಬೇಳೆಕಾಳು ತಗೊಳ್ಳೋದ? ಹಾಂ ತಗೋ. ರೀ, ಇದೇನಿದು ಅರ್ಧ ಕೆಜಿ ಬೆಳೆಗೆ 150 ಅಂತ ಹಾಕವ್ರೆ? ಅದಾ, ಅವೆಲ್ಲ ನೋಡ್ಬೇಡ ನೀನು, ಸುಮ್ಮನೆ ತಗೋ ನೀನು. ಏನ್ರಿ ಹಿಂಗಂತ ಇದೀನಿ ನೀವು? ಸರಿ ಬಿಡಿ. ಅಲ್ಲ, ಅಂಗಡಿ ತಗೊಂಡು ನೋಡಿ, 160, 170, 200 ರೂಪಾಯಿ ಒಳಗಡೆ 1 ಕೆಜಿ ಬರ್ತದೆ. ಇಲ್ಲ ಅರ್ಧ ಕೆಜಿ 150 ಕೊಟ್ಟು ತಗೊಂಡ್ರೆ ಅಲ್ಲಿ 1 ಕೆಜಿ 300 ರೂಪಾಯಿ ಲಾಸ್ ಕಂಡು ಬಿಡಿ. ಇಲ್ಲಿ ಸೌಮ್ಯ, ನಿನ್ಗೆ ಗೊತ್ತಾಗಲ್ಲ, ಇದೆಲ್ಲ ಕ್ವಾಲಿಟಿ ಮೇಂಟೈನ್ ಮಾಡಿರ್ತಾರೆ, ಅದೆಲ್ಲ ಮಾಮೂಲಿ ಲೋಕಲ್ ಇರುತ್ತೆ. ಯಾಕಂಗಂದಿರಿ, ನಮ್ಮೂರಲ್ಲೆಲ್ಲ ನಾವು ಅಲ್ಲೇ ನಮ್ಮೂರಲ್ಲಿ ದಿನಸಿ ಅಂಗಡಿನ ತಗೊಂಡು ಇಲ್ಲಿ ಗಂಟ ಆರೋಗ್ಯಾಗಿಲ್ವಾ? ನಮ್ಮ ಅಪ್ಪ ಅವ್ವ, ನಿಮ್ಮ ಅವ್ವ ಅಪ್ಪ ಎಲ್ಲ ಇನ್ನೇನು ತಿಂತಾರೆ, ಅದನ್ನೇ ತಂದು ತಿನ್ನೋದು. ಭಾಳ ಜಾಸ್ತಿ ಆಯ್ತು ರೇಟು. ರೀ ಬನ್ನಿ ಇಲ್ಲಿ ಏನು ನೋಡಿ, ಇಲ್ಲಿ 1/4 ಕೆಜಿ ಜೀರಿಗೆಗೆ 80 ರೂಪಾಯಿ ಬರ್ದವ್ರೆ. ಅಲ್ಲಿ ಎಷ್ಟು ಸಿಗುತ್ತೆ? ಅರ್ಧಕ್ಕರ್ಧ ಕಮ್ಮಿ ಸಿಗುತ್ತೆ. ನಿಮ್ಗೆ ಗೊತ್ತಿಲ್ಲ? ನಿಮ್ಗೆ ನೀವು ಯಾವಾಗಲೂ ಇಲ್ಲೇ ತಗೊಳ್ಳೋದು. ರೀ, ಇದೇನಿದು ಬಟಾಣಿ ಕಾಳು? ಅಲ್ಲ, 500 ಗ್ರಾಮ್ಗೆ ಬಟಾಣಿಗೆ ಇದೇನು ಹಿಂಗೆ ಇಷ್ಟೊಂದು ಬರ್ದವ್ರೆ? ಲಾಸು ಕಣ್ರಿ, ನಿಜವಾಗ್ಲೂ ತುಂಬ ಲಾಸು. ನೋಡಿ, ಇದೇ ಸಾಮಾನು ಇಲ್ಲಿ ತಗೊಳಕ್ಕೆ ಅಲ್ಲಿ ತಗೊಂಡ್ರೆ 3 ತಿಂಗಳು ಸಾಮಾನು ತಗೋಬೋದು. ಬನ್ನಿ ನೀವು ಹೋಗೋದಲ್ಗೆ. ಸೌಮ್ಯ, ನೋಡೋಣ, ತಗೋದು ಒಂದ್ಸಲ, ಬೇಕಾದ್ರೆ ನೆಕ್ಸ್ಟ್ ಟೈಮ್ ನೀನು ಮಾಮೂಲಿ ದಿನಸಿ ಅಂಗಡಿಲೇ ತಗೊಳ್ಳೋಣ. ರೀ, ಹಿಂಗೆ ಮತ್ತೆ ಜನಗಳು ದುಡ್ಡನ್ನು ವೇಸ್ಟ್ ಮಾಡ್ಕೊಳ್ಳೋದು. ನೋಡಿ, ಸುಮ್ಮನೆ ನಡೀರಿ ನೀವು. ಈಗ ಬಂದಿರೋದಕ್ಕೆ ಲಾಸ್ ಮಾಡ್ಕೊಳ್ಳೋದು ಬೇಡ. ಏನಾದ್ರು ಗೋಧಿ ಹಿಟ್ಟು ಏನಾರು ತಗೊಂಡು ಒಂದು 5 ಕೆಜಿದ ಹೋಗೋದ ನಡೀರಿ. ಗೋಧಿ ಹಿಟ್ಟು ಮತ್ತೆ ಎಣ್ಣೆ ಎರಡು ತಗೊಳ್ಳೋದ. ಇನ್ನು ಮಿಕ್ಕಿದೆಲ್ಲ ಅಲ್ಲಿ ದಿನಸಿ ಅಂಗಡಿಲಿ ತಗೊಳಕೈತದೆ. ಬನ್ನಿ ಸುಮ್ಮನೆ ನೀವು, ನಿಮ್ಗೆ ಗೊತ್ತಾಯ್ತದೆ. ಅಲ್ಲೇ ಸೋಪಿನ ಪುಡಿ ಇವೆಲ್ಲ ತಗೊಳ್ಳೋದ. ಇಲ್ಲಿ MRP ರೇಟ್ ಹಾಕಿರ್ತಾರೆ. ಈ ದಿನಸಿ ಐಟಮು ಕಾಳು ಕಡ್ಡಿದು ಭಾಳ ವೇಸ್ಟ್ ಕಂಡ್ರೆ ನಿಜವಾಗ್ಲೂ. ನೋಡ್ತೇನಿಲ್ಲ, ನಿಜವಾಗ್ಲೂ ಜಾಸ್ತಿ ಆಯ್ತು. ಬನ್ನಿ ಹೋಗೋದ. ಓ, ಏನಮ್ಮ ನೀನು ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ರೆ ಅಲ್ಲಿಗೂ ಈ ಥರ ಆಡ್ತೀಯ? ಇಷ್ಟೊಂದು ಕಂಜೂಸ್ ಆದ್ರೆ ಹೇಗೆ? ಅನಿಯನಿಗೆ ಹುಡಿದ್ರೆ ಅಲ್ಲ, 1 ರೂಪಾಯಿ ಉಳಿಸಿದ್ರೆ ನಾವು ಮುಂದಕ್ಕೆ ಬದುಕಾಗೋದು ಬಳಕಾಗೋದು. ಬನ್ನಿ ಸುಮ್ಮನೆ ನೀವು. 10 ರೂಪಾಯಿ ಸಂಪಾದನೆ ಮಾಡೋಕೆ ಎಷ್ಟು ಕಷ್ಟ. ನಿಮ್ಗಾದ್ರೆ ಲಕ್ಷ ಗಟ್ಟಲೆ ಸಂಬಳ ಬರ್ತದೆ, ನಿಮ್ಗೆ ಗೊತ್ತಿಲ್ಲ? ಊರಲ್ಲೆಲ್ಲವ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? 1 ರೂಪಾಯಿ ಒಂದು ಬೆಂಕಿ ಪಟ್ಟ ತಗೊಳಕ್ಕೂ ಕಷ್ಟ ಅದೇ ಕಂಡ್ರೆ ಜೀವನ. ನಿಮ್ಗೆ ಗೊತ್ತಿಲ್ಲ? ಇದ್ದಾಗ ಸುಮ್ಮನೆ ದುಡ್ಡು ಏರ್ಸ್ಕೊಳ್ಳೋದಲ್ಲ, ಇಲ್ದ ಹೋದಾಗ ಪರದಾಡ್ಬೇಕಾಯ್ತದೆ. ಅರ್ಥ ಮಾಡ್ಕೊಳ್ಳಿ ನೀವೇ. ಆಗಲ್ಲ ಸೌಮ್ಯ, ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ? ಯಾವಾಗ ಬರೋದು ಬಂದಿದ್ದೀವಿ ಅಲ್ವಾ? ಇದೊಂದ್ಸಲ ತಗೊಳ್ಳೋಣ. ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಾವು ದಿನಸಿ ಅಂಗಡಿ ತಗೊಳ್ಳೋಣ. ಬೇಡವೇ ಬೇಡ, ಸರಿನಾ? ಓಕೆಮ್ಮ, ಚಿಕನ್ ಮಟನ್ ಆದ್ರೂ ತಗೊಳ್ಳ ಇಲ್ಲಿ. ಸೂರಿ, ಏನು ಹಿಂಗಂತ ಇದ್ರಿ? ಬೇಡ ಕಣ್ರಿ, ಹೊರಗಡೆನೆ ತಗೊಳ್ಳೋಣ. ಅಲ್ಲಾರ ಪ್ರೆಸ್ ಕುಯ್ಕೊಡಿ ಅಂದ್ರೆ ಕಟ್ ಮಾಡ್ಕೊಡ್ತಾರೆ. ಇದು ಯಾವ ಕೂದಿರ್ತಾರೋ, ಈ ಸಲ ಮಡಗಿರ್ತಾರೆ, ಅದು ತಿಂತಾರ ಅವೆಲ್ಲನೇ. ನನಗಂತೂ ಹಿಡಿಯಕಲಕ್ಕನಪ್ಪ, ಬೇಡವೇ ಬೇಡ. ನೀವು ನಾನು ಹೇಳ್ದಷ್ಟು ಕೇಳಿ ನೀವು ಬನ್ನಿ ನೀವು. ಓಕೆಮ್ಮ, ನಿನಗೆ ಬಾಯ್ ಕೊಡೋಕ್ಕಾಗುತ್ತಾ? ಆಯ್ತು ಬಿಡು, ನೀನು ಹೇಗೆ ಹೇಳ್ತೀವೋ ಹಾಗೆ. ನಂದು ಏನೂ ಇಲ್ಲ ಅಂತ ಹೇಳಿದ್ದೀನಿ, ನೀನು ಇಷ್ಟ ಹೇಗೆ ಬೇಕೋ ಹಾಗೆ ಮಾಡು. ನಮಗೆ ಬೇಕಾಗ್ತಾವು. ಅಲ್ಲಿ ಮಟನ್ ಕಟ್ ಮಾಡಿಸ್ಕೋಬೋದು, ಚಿಕನ್ ಕಟ್ ಮಾಡಿಸ್ಕೋಬೋದು. ಈ ಪ್ಯಾಕೆಟು ಗೀಕೊಂಡು ಇವೆಲ್ಲ ಬೇಡ. ಮಟನ್ ಚಿಕನು ಪ್ರೆಸ್ ಕಟ್ ಮಾಡಿಸ್ಕೊಂಡು ಮಾಡೋಕ್ಕಾಯ್ತದೆ. ಬನ್ನಿ. ಓಕೆನಮ್ಮ, ನಡಿ ನೋಡೋಣ ಅಲ್ಲಿಗೂ ಇಲ್ಲಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ. ಸರಿ ಬನ್ನಿ, ಆಯಿತು. ಬೇಕಾರೆ ಇಲ್ಲಿ ಏನೇನು ರೈಟ್ ಐತೆ ಅಂತ ಬರ್ಕೊಳ್ಳಿ. ಅಲ್ಲೋಗಿ ಗೊತ್ತಾಯ್ತದೆ ನಿಮ್ಗೆ. ಒಂದು 5 ಐಟಮ್ಸ್ ಬರ್ಕೊಳ್ರಿ. ಅಲ್ಲೋಗಿ ನಾನು ತೋರಿಸ್ತೀನಿ ನಿಮಗೆ. ಆಮೇಲೆ ಬೇಕಾದ್ರೆ ನೋಡೋದ. ಏನಿಲ್ಲ ಕಣ್ರಿ, ಇಲ್ಲಿ ಭಾಳ ಕೆಮಿಕಲ್ ಅದು ಹಾಕಿ ಕೆಡ್ದಂಗೆ ಚೆನ್ನಾಗಿ ಸೈನಿಂಗ್ ಬರೋಂಗೆ ಕಾಣಂಗೆ ಮಾಡಿರ್ತಾರೆ ಅಷ್ಟೇ. ಅಷ್ಟು ಬಿಟ್ರೆ ಏನಿಲ್ಲ. ಅವರಾದ್ರೆ ಡೈರೆಕ್ಟ್ ರೈತರು ತಾವೇ ತಗೊಂಡಿರ್ತಾರೆ. ಬನ್ನಿ, ದಿನಸಿ ಐಟಮ್ ಅಂತೂ ಬೇಡ, ಸರಿನಾ? ನನ್ನ ಹೆಂಡತಿ ಯಾವಾಗ ಇಷ್ಟೊಂದು ಬುದ್ಧಿವಂತೆ ಆಗೋದ್ಲು? ಯಾವಾಗ ದಡ್ಡಿ ಆಗಿದೆ ನಾನು? ಸರಿ ಬಿಡಿ. ಸರಿಯಮ್ಮ, ನಡಿ ಮತ್ತೆ ಹೋಗೋಣ. ಸೌಮ್ಯ, ಇದೇನಕ್ಕೆ ಇರೋದು ಹೇಳೋ ಟ್ರಾಲಿ? ಯಾಕೆ ನಂಗೇನು ದಡ್ಡಿ ಅನ್ಕೊಬಿಟ್ಟಿದ್ರೆ? ಓರಿ, ಸಾಮಾನು ತುಂಬಕ್ಕೆ. ಅದಲ್ಲಮ್ಮ, ಈ ಕಡೆ ಇದೆಲ್ಲ ಏನಕ್ಕೆ ಹೇಳೋದು? ಏನಕ್ಕೆ? ಅದು ಪಾಪು ಇದ್ರೆ ಕುಣಿಸ್ಕೊಂಡು ತಳ್ಕೊಂಡು ಹೋಗಿ ಸಾಮಾನು ತಗೊಳ್ಳೋದು. ಇವಾಗ ನಮಗೂ ಒಂದು ಪಾಪು ಇದ್ದಿದ್ರೆ ಇದ್ರ ಮೇಲೆ ಕುಣಿಸ್ಕೊಂಡು ಆರಾಮಾಗಿ ತೊಳ್ಕೊಂಡು ಹೋಗ್ಬೋದಾಗಿತ್ತು ಅಲ್ವಾ? ಇದಕ್ಕೇನು ಕಮ್ಮಿ ಇಲ್ಲ ಸಾಹೇಬ್ರು. ಅಷ್ಟೊಂದೆಲ್ಲ ಆಸೆ ಇಟ್ಕೋಬೇಡಿ. ಏನಿದ್ರು ಸ್ವಂತ ಮನೆ ಮಾಡ್ಕೋಬೇಕು. ಅಲ್ಲಿ ಗಂಟ ಯಾವುದೂ ಇಲ್ಲ. ಸುಮ್ಮನೆ ಸೌಮ್ಯ, ಸುಮ್ಮನೆ ನಡೀರಿ. ಸದಾಶಿವನ್ಗೆ ಅದೇ ನನಗೆ ಯಾವಾಗಲೂ ಬರೀ ಅದೇ ಆಗೋಯ್ತು ನಿಮ್ದು. ನಡ್ರಿ ಅಣ್ಣ. 1 ಕೆಜಿ ಕಡಲೆಕಾಳು ಎಷ್ಟು? ಕಡಲೆಕಾಳು 85 ರೂಪಾಯಿ ಅಕ್ಕ. 1 ಕೆಜಿಗೆ ಅಣ್ಣ? ಓ ಮೈ ಗಾಡ್, ಅಲ್ಲಿ ಅರ್ಧ ಕೆಜಿಗೆ ಇಷ್ಟೆಲ್ಲ ಹೇಳಿದ್ರಲ್ಲ, ಏನ್ ಕತೆ ಇದು? ಅಣ್ಣ ಬಟಾಣಿ 25 ರೂಪಾಯಿ ಅಕ್ಕ. ಕಡ್ಲೆ 60 ರೂಪಾಯಿ ಅಣ್ಣ. ಸಣ್ಣಚ್ಚು ಬೆಲ್ಲ ಎಷ್ಟು? 6 ರೂಪಾಯಿ ಒಂದು ಅಕ್ಕ. ದೊಡ್ಡ ಅಣ್ಣ? ಅಕ್ಕ, ದೊಡ್ಡ ಚಿಲ್ಲ ಉಂಡೆ ಬೆಲ್ಲ ಐತೆ, ಕೆಜಿ ಲೆಕ್ಕದಲ್ಲಿ ತಗೊಳ್ಳಿ. ತುಂಬಾ ಚೆನ್ನಾಗಿ ಬಂದಿದೆ ಅಕ್ಕ. ಅಣ್ಣ ಸಕ್ಕರೆ ಹೆಂಗೆ? 40 ರೂಪಾಯಿ ಕೆಜಿ ಅಕ್ಕ. ತಗೊಳ್ಳಿ, ಒಂದು 2 ಕೆಜಿನ 38 ರೂಪಾಯಿಗೆ ಕೊಡ್ತೀನಿ. ಏನ್ ಇಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತಾಳೆ ನನ್ನ ಹೆಂಡತಿ. ರೀ, ಕೇಳ್ಕೊಂಡ್ರ ಹೆಂಗೆ ಅಂತ? ಅಲ್ಲ ಕಣೆ, ಏನದು 1 ಡಬ್ಬಲ್ ತಗೊಳ್ತಾರಲ್ಲ ಅಲ್ಲಿ. ನಿಜವಾಗ್ಲೂ ನನಗಂತೂ ನಂಬಲಿಕ್ಕೆ ಅಸಾಧ್ಯ. ಸರಿ ಸರಿ, ತಗೋ ಇಲ್ಲಿದೆ. ನೋಡಿ, ನಾನು ಹೇಳಿಲ್ವ, ನನ್ನ ಮಾತು ನಂಬ್ತಿರ್ವಲ್ಲ, ಈಗ ಗೊತ್ತಾಯ್ತದಿರಿ. ಅಣ್ಣ, ಈರುಳ್ಳಿ ಎಷ್ಟು? 100 ರೂಪಾಯಿಗೆ 4 ಕೆಜಿ ಅಕ್ಕ. ಅಣ್ಣ, ಮತ್ತೆ ಆಟೋದಲ್ಲಿ 100 ರೂಪಾಯಿಗೆ 6 ಕೆಜಿ ಅನ್ಕೊ ಮಾರ್ಕ ಬಂದಿದ್ರು. ಅಯ್ಯೋ ಅಕ್ಕ, ಅದು ನಮ್ಮ ಹತ್ರನೂ ಇದೆ ಅಕ್ಕ. ತುಂಬ ಸಣ್ಣ ಈರುಳ್ಳಿ ಇವಾಗೆಲ್ಲ ಜಾಸ್ತಿ ಅದು ಓಡಲ್ಲ. ದೊಡ್ಡ ಈರುಳ್ಳಿ ಆದರೆ ಸರಿ ಅನ್ಕೊಂಡು ತಗೊಳ್ತಾರೆ. ಅದಕ್ಕೆ ಹೇಳ್ದೆ ಅಕ್ಕ. ಇವಾಗ ಒಣಗಿಸ್ಬಿಟ್ಟು ಇಟ್ಕೊಬಿಟ್ರೆ 3-4 ತಿಂಗಳು ಬರುತ್ತೆ, ಏನೂ ಆಗಲ್ಲ. ಆ ಈರುಳ್ಳಿಗಳು ಎಲ್ಲ ಒಂಥರ ಕೊಳ್ತೋದ ಥರ ಆಗುತ್ತೆ ಅಕ್ಕ. ನಾನು ಅದನ್ನ ಯಾರಿಗೂ ಕೊಡೋಕ್ಕಿಲ್ಲ. ಒಳ್ಳೊಳ್ಳೆ ಕ್ವಾಲಿಟಿ ಐಟಮೇ ನಮ್ಮಲ್ಲಿ ತಂದು ಮಾಡ್ಕೊಳ್ಳೋದು. ಸರಿ ಅಣ್ಣ, ಆಯಿತು. 100 ರೂಪಾಯಿ ಕೊಡಿ ಈರುಳ್ಳಿ. ಬೆಳ್ಳುಳ್ಳಿ ಹೆಂಗೆ? 95 ರೂಪಾಯಿ ಕೆಜಿ ಅಕ್ಕ. ಅರ್ಧ ಕೆಜಿಗೆ ಎಷ್ಟು ಹೇಳಿದ್ರು ಹೇಳಿ? ಅಲ್ಲಿ 65 ಅಂತ ಬರ್ತಿತ್ತಲ್ಲ, ಏನು ಇಷ್ಟೊಂದು? ಕೆಜಿಗೆ ಎಷ್ಟಾಯ್ತು ಹೇಳಿ? ಅಲ್ಲಿಗೆ 130 ರೂಪಾಯಿ ಆಯ್ತು. 95 ರೂಪಾಯಿಯಲ್ಲಿ 135 ರೂಪಾಯಿಯಲ್ಲಿ ಲೆಕ್ಕ ಹಾಕಿದ್ರೆ 1 ಕೆಜಿಗೆ 35 ರೂಪಾಯಿ ಲಾಭ ಇಟ್ಟವ್ರೆ. ಏನಕ್ಕೆ? ಅಲ್ಲಿ ಸುಮ್ಮನೆ ಒಂದು ಗಾಡಿ ಕೊಡ್ತಾರೆ, ತೊಳ್ಕೊಂಡು ಹೋಗ್ಬಿಟ್ಟು ಹಾಕಬಿಡ್ಬೋದು ಅಂದ್ಬಿಟ್ಟು ಹೋಯ್ತಿರಲ್ಲ. ನೋಡಿದ್ರೆ ಹೆಂಗಾಯ್ತು ಅಂತ. ನಿಜ ಸೌಮ್ಯ, ನನಗದು ನಂಬಲಿಕ್ಕೆ ಅಸಾಧ್ಯ. ಅವಾಗಿಂದೆಲ್ಲ ಎಷ್ಟೊಂದು ದುಡ್ಡು ವೇಸ್ಟ್ ಆಗಿದೆ ನಂದು. ಕೆಜಿಗೆ 50 ರೂಪಾಯಿ ಈರುಳ್ಳಿ. ಇಲ್ಲಿ ನೋಡು ಎಷ್ಟೊಂದು ಕಮ್ಮಿ ಇದೆ. ಮೂರಿ ಅಣ್ಣ, ನೀವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಎಲ್ಲಿಂದ ತರಿಸೋದು?
ಸಂತೆಪೇಟೆ ತರ್ತೀವಿ ಅಣ್ಣ, ರೈತರಿಂದ ಡೈರೆಕ್ಟಾಗಿ ತಗೊಳ್ಳೋದು ನಾವು, ಎಲ್ಲ ಹೋಲ್ಸೇಲಲ್ಲಿ ಬರ್ತದೆ. ಸರಿ ಅಣ್ಣ ಆಯಿತು. ಅಣ್ಣ ಹೇಳ್ತೀನಿ ಬರ್ಕೊಳ್ರಣ್ಣ. ಹಾಂ ಸರಿ ಅಕ್ಕ ಆಯಿತು. ಅಣ್ಣ ಕಡಲೆಕಾಳು ಅರ್ಧ ಕೆಜಿ, ಬಟಾಣಿ ಅರ್ಧ, ಹೆಸರುಬೇಳೆ 1/4 ಕೆಜಿ, ಆಮೇಲೆ ಕಡಲೆಬೇಳೆ ಅರ್ಧ ಕೆಜಿ. ಹಾಂ ಅಕ್ಕ ಹೇಳಿ ಹೇಳಿ, ನೀವು ಬರ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು 1 ಕೆಜಿ, ಸಕ್ಕರೆ 2 ಕೆಜಿ, ಉಂಡೆ ಬೆಲ್ಲ 1 ಕೆಜಿ, ಕರ್ಸವ್ಗೆ ಒಂದು 50 ರೂಪಾಯಿ ಪ್ಯಾಕೆಟ್ ಹಾಕಿ ಅಣ್ಣ. ಉಪ್ಪಿಟ್ಟು ರವೆ 1 ಕೆಜಿ ಅಣ್ಣ. ಮೈದಾ ಹಿಟ್ಟು 1 ಕೆಜಿ ಕೊಡಿ ಅಣ್ಣ. ಬಟ್ಟೆ ಸೊಪ್ಪು ಒಂದು 5 ಹಾಕಿ ಅಣ್ಣ. ಅಕ್ಕ ಸೋಪಿನ ಪುಡಿ 1 ಕೆಜಿ ಹಾಕಿ ಅಣ್ಣ. ಸೌಮ್ಯ, ವಾಷಿಂಗ್ ಮಿಷಿನ್ ಟಾಪ್ ಲೋಡ್ದು ಇತ್ತಕೋ ನೀನು ಸೋಪಿನ ಪುಡಿ, ಬಾಕಿದ ಏಕೆ ಬೇರೆದು? ಇರ್ಲಿ ಸುಮ್ನಿರಿ, ಏನಾರೇ ಕಾಲ್ ಸೀಟವು ಅವು ಒಗ್ದಕ್ಕೆ ಬೇಕಲ್ಲ ಬೇಕು. ವಾಷಿಂಗ್ ಮಿಷಿನಲ್ಲಿ ಹೋಗಿಬೇಕಲ್ವಾ? ರೀ ಸುಮ್ ಕುತ್ಕೊಳ್ಳಿ, ವಾಷಿಂಗ್ ಮಿಷಿನ್ ಎಲ್ಲ ಸಮದೋಯ್ತದೆ. ಓಹೋ ಸರಿ ಬಿಡಮ್ಮ ಆಯಿತು. ಅಣ್ಣ ವಾಷಿಂಗ್ ಮಿಷಿನ್ ಟಾಪ್ ಲೋಡ್ 2 ಕೆಜಿ ಹಾಕಿ ಅಣ್ಣ. ಹಾಂ ಸರಿ ಅಕ್ಕ, ಮುಂದೆ ಹೇಳಿ. ಶಾಂಪು ಒಂದು ಸೀಟ್ ಹಾಕಿ. ಹಾಂ ಸರಿ ಸರಿ. ಅಣ್ಣ ಪೆನೈಲು ನೆಲ ಒರೆಸೋದು 2 ಲೀಟ್ರು. ಅಕ್ಕ ಅದು ಆಫರ್ ಇದೆ, 1/1 ತಗೊಂಡ್ರೆ 1 ಫ್ರೀ ಅಂತ, ಅದು ಕೊಡ್ಲಾ? ಸರಿ ಅಣ್ಣ ಕೊಡಿ ಅಣ್ಣ ಆಯ್ತು. ಅಣ್ಣ ಸಾಸಿವೆ 1/4 ಕೆಜಿ ಎಷ್ಟಣ್ಣ? ಹೇಳಿ ಅಕ್ಕ, ನೋಡಿ ಹಾಕೊಡ್ತೀನಿ ಹೇಳಿ, ಅದು 50 ರೂಪಾಯಿ ಕಂತೆ. ಚಕ್ಕೆ ಲವಂಗ 1/4 ಕೆಜಿ ಅಣ್ಣ. 2 ಒಟ್ಟಿಗೆ ಹಾಕ್ಬಿಡ್ಲಕ್ಕ? ಹಾಕಿ ಅಣ್ಣ ಆಯ್ತು. ಅಣ್ಣ ಪಲಾವ್ ಮಿಕ್ಸ್ ಮತ್ತೆ ಜೀರಿಗೆ, ಮೆಣಸು ಜೀರಿಗೆ ಹಾಕಿ ಅಣ್ಣ, ಒಂದು 50 ರೂಪಾಯಿಗೆ. ಅಕ್ಕ 2 ಹಾಕೋಲ್ಲ? ಸರಿ ಅಣ್ಣ ಹಾಕಿ. ಪುಳಿಯೋಗರೆ ಸಾಕು? ಬೇಡ ಬಿಡ್ರಿ, ನಾನು ಮನೇಲೆ ಮಾಡ್ಕೊಡ್ತೀನಿ. ಸರಿ ಅಮ್ಮ ಆಯ್ತು. ಆಮೇಲೆ ಅಣ್ಣ ಸಾಸಿವೆ ಹಾಕಿ, ಉದ್ದಿನ ಬೇಳೆ 1 ಕೆಜಿ ಹಾಕಿ, ಸಾಸಿವೆ 1/4 ಕೆಜಿ. ಸರಿ ಅಮ್ಮ, ಮತ್ತೆ 1 ಕೆಜಿ ಬೇಳೆ ಹಾಕಿ ಅಣ್ಣ. ಸರಿ ಆಯ್ತು. ಪೇಪರ್ ಬೇಳೆನಾ ಮಾಮೂಲಿ ಬೇಳೆನಾ? ಅರ್ಧ ಕೆಜಿ ಪೇಪರ್ ಬೇಳೆ ಹಾಕಿ, ಅರ್ಧ ಕೆಜಿ ಮಾಮೂಲಿ ಬೇಳೆ ಹಾಕಿ. ಅಣ್ಣ ಪೇಪರ್ ಅವಲಕ್ಕಿ ಒಂದು ಅರ್ಧ ಕೆಜಿ, ಮಾಮೂಲಿ ಉಪ್ಪಿಟ್ಟು ಅವಲಕ್ಕಿ ಅದೊಂದು ಅರ್ಧ ಕೆಜಿ ಕೊಡಿ. ಗಟ್ಟಿ ಅವಲಕ್ಕಿ ಅಲ್ವಕ್ಕ? ಹ್ಞೂ ಅಣ್ಣ. ಅಣ್ಣ ಕೊಬ್ಬರಿಕಾಯಿ ಇದೆ ಅಕ್ಕ, 1 ಕೆಜಿ ಹಾಕಿ ಅಣ್ಣ. ಆಮೇಲೆ ಅಣ್ಣ ಅಕ್ಕಿ ಯಾವ ಥರ ರೈಟ್ ನಿಮ್ಮದು? ಅಕ್ಕ 35ರಿಂದ ಹಿಡಿದು 70-80 ರೂಪಾಯಿ ಗಂಟು ಇದೆ ಅಕ್ಕ. ಅಣ್ಣ ಅದ್ರಲ್ಲಿ ಯಾವ ಚೆನ್ನಾಗಿರೋದು? ಅಕ್ಕ ಅಲ್ಲಿ ಮೂಟೆ ಇದೆ ನೋಡಿ, 55 ರೂಪಾಯಿ, ತುಂಬಾ ಚೆನ್ನಾಗಿದೆ ಅಕ್ಕ. ಎಲ್ಲರೂ ಪದೇ ಬಂದು ತಗೊಂಡು ಹೋಗ್ತಾ ಇದ್ದಾರೆ, ತುಂಬಾ ಇಷ್ಟಪಡ್ತಾರೆ ಅದನ್ನ. ನಾನು ಎಲ್ಲರೂ ಕೊಡೋದು ಅದೇ ಅಕ್ಕ, ಒಂದ್ಸಲ ಕಂಪ್ಲೇಂಟ್ ಬಂದಿಲ್ಲ, ತಗೊಳ್ಳಿ. ಸರಿ ಅಣ್ಣ ಆಯ್ತು. ಅಣ್ಣ ತುಪ್ಪ ಕೊಡಿ ಚೆನ್ನಾಗಿರೋದು. ಡಬಲ್ ಎಕ್ಸ್ ತುಪ್ಪ ತುಂಬಾ ಚೆನ್ನಾಗಿದೆ, ತಗೊಳ್ಳಿ. ಕೊಡಿ ಅಣ್ಣ ಅದನ್ನೇ. ಅಣ್ಣ ಇದು ನೀರಿರೋದು ಬಲ್ತಿರ್ಬೇಕು, ಒಂದು 10 ತೆಂಗಿನಕಾಯಿ ಕೊಡಿ ಅಣ್ಣ. ಸರಿ ಅಕ್ಕ, ತಗೊಳ್ಳಿ ಇದೇ ತಗೊಳ್ಳಿ, ಚೆನ್ನಾಗಿರೋದು ತರಿಸಿದ್ದೀನಿ, ತುಂಬಾ ಚೆನ್ನಾಗಿದೆ ಕಾಯಿಗಳು. ಒಂದು 10 ಕೊಡಿ ಅಣ್ಣ. ಅಣ್ಣ ಇದು ದೀಪ್ತ ಎಣ್ಣೆ 1 ಲೀಟ್ರು, ಆಮೇಲೆ ಬತ್ತಿ ಬರುತ್ತಲ್ಲ ಅದು, ಸಾಂಬ್ರಾಣಿ ಬತ್ತಿ, ಆಮೇಲೆ ಅಗರಬತ್ತಿ 100 ರೂಪಾಯಿಂದು. ಸರಿ ಅಕ್ಕ ಆಯ್ತು. 1 ಲೀಟರ್ ಕೊಡ್ಲಾ ಎಣ್ಣೆನಾ, ದೇವ್ರ ಎಣ್ಣೆನಾ? ಅಣ್ಣ ದೀಪದ ಬತ್ತಿ ಕೊಡಿ. ಸರಿ ಅಕ್ಕ ಆಯ್ತು. ಒಂದು ಕಡೆ ಚೆನ್ನಾಗಿರೋದು ಕೊಡಿ ಅಣ್ಣ. ಕೊಡ್ತೀವಿ ಅಕ್ಕ. ನೋಡಕ್ಕ, ನೀವು ಯಾವಾಗಿದ್ರು ಇನ್ನೊಂದ್ಸಲ ನಮಗೆ ಕಸ್ಟಮರ್ ಬರಬೇಕು, ನಾವು ಆ ಥರ ಐಟಮೇ ಕೊಡೋದು. ಸುಮ್ಮನೆ ಇನ್ನೊಂದ್ಸಲ ನಾವು ಚೆನ್ನಾಗಿರೋದು ಇವಾಗ ಕೊಡಲಿಲ್ಲ ಅಂದರೆ ಇನ್ನೊಂದು ಟೈಮಿಗೆ ಬರ್ತೀರಾ? ನೋಡಿ, ನಮಗೆ ದುಡ್ಡು ಮುಖ್ಯ ಅಲ್ಲ, ಕಸ್ಟಮರ್ ಮುಖ್ಯ. ಇಲ್ಲಿ ನಾವು ಇದನ್ನ ಹಾಕಿ ಅಕ್ಕ, ನೀವು ನಂಬಲ್ಲ, ನಮ್ಮ ತಂದೆಯವ್ರ ತಾವಿಂದನೂ ಆ ಕಾಲದಿಂದನೂ ಈ ಅಂಗಡಿ ನಡ್ಸ್ಕೊ ಬರ್ತಾ ಇದ್ದಾರೆ. ನಮ್ಮ ತಂದೆಯವ್ರು ನಡೆಸ್ತಿದ್ರು, ಇವಾಗ ಅವ್ರು ತೀರೋದ್ಮೇಲೆ ನಾನು ಇವಾಗ ಅಲ್ಲಿ 10 ವರ್ಷದಿಂದನೂ ಅಂಗಡಿಲೇ. ಯಾವುದೇ ಥರದ ಕಂಪ್ಲೇಂಟ್ ಬರೋಂಥ ಐಟಮ ಒಂದೂ ನಾವು ತರೋದಿಲ್ಲ ಅಕ್ಕ. ಹಂಗಿದ್ರೆ ಅಲ್ವಣ್ಣ ಬರ್ತಾರೆ ಇನ್ನೊಂದ್ಸಲ, ಇಲ್ಲಾಂದ್ರೆ ಬರ್ತಾರ? ಸರಿ ಅಣ್ಣ, ನೋಡಿ ಅಣ್ಣ ಬಿಲ್ ಹಾಕಿ ಎಷ್ಟಾಯ್ತು ಅಂತ. ಅಣ್ಣ ಎಷ್ಟಾಯ್ತು ನೋಡಿ ಅಣ್ಣ. ಲೆಕ್ಕ ಹಾಕ್ತೀನಿ ಅಕ್ಕ, ಕಟ್ಕೊಟ್ಬಿಡ್ಲಿ ಇವಾಗ. ಅಣ್ಣ ಇದು ನಾವು ಸ್ವಲ್ಪ ತರಕಾರಿ ತರಬೇಕು, ತರಕಾರಿ ಮಾರ್ಕೆಟ್ ಕೊಟ್ಟು ಬರ್ತೀವಿ, ಇಲ್ಲೇ ಇರ್ಲಿ ಅಣ್ಣ. ಅಕ್ಕ 5 ನಿಮಿಷ ಇರಿ, ಕಟ್ಕೊಟ್ಬಿಡ್ತೀನಿ. ಹುಡುಗ ಇದ್ದಾನೆ, ಬೇಗ ಕೊಡ್ತಾನೆ. ಸರಿ ಅಣ್ಣ ಆಯ್ತು, ಬೇಗ ಎಷ್ಟಾಯ್ತು ನೋಡಿ ಅಣ್ಣ. ಸೌಮ್ಯ ಅಂತಾನೆ ಖಾರದ ಪುಡಿ ತಗೊಳಲ್ವಾ? ಅಯ್ಯೋ ರೀ, ಮರ್ತೇ ಬಿಟ್ಟಿದೆ ಯಾಕಂದ್ರೆ ನಾನು. ಸರಿ ಬಿಡಿ, ಸರಿ ಆಯ್ತು ನೀವು ನೆನ್ಸಿದ್ದು. ನಾನು ಸಾಂಬಾರ್ ಬೀಜ ಮತ್ತೆ ಮೆಣಸಿಕಾಯಿ ಹೆಂಗಣ ಕೆಜಿ? ಅಕ್ಕ ನಮ್ಮ ಹತ್ರ 2 ಥರ ಕ್ವಾಲಿಟಿ ಇದೆ, ಒಂದು 150, ಒಂದು 130, 150 ರೂಪಾಯಿ ಕೊಡ್ತೀನಿ, ತುಂಬಾ ಚೆನ್ನಾಗಿದೆ, ತಗೊಳ್ಳಿ. ಆ ಮೆಣಸಿಕಾಯಿ 150 ರೂಪಾಯಿ ಮೆಣಸಿಕಾಯಿ 2 ಕೆಜಿ ಹಾಕಿ, ಖಾರದ ಮೆಣಸಿಕಾಯಿ 1/4 ಕೆಜಿ ಹಾಕಿ ಅಣ್ಣ. ಅಣ್ಣ 2 ಕೆಜಿ ಧನಿಯಾ ಹಾಕ್ಬಿಡಿ ಅಣ್ಣ, 1/4 ಕೆಜಿ ಅಷ್ಟು ಕೊನೆ ಹಾಕ್ಬಿಡಿ ಅಣ್ಣ. ಸರಿ ಅಮ್ಮ ಆಯ್ತು. ಬಿಲ್ ಎಷ್ಟಾಯ್ತು ನೋಡಿ ಅಣ್ಣ. ಟೋಟಲಿ 4650 ರೂಪಾಯಿ ಆಗಿದೆ. 50 ರೂಪಾಯಿ ಬೇಡಿ, 4600 ಕೊಡಿ. ಸೌಮ್ಯ ಏನು ಸೌಮ್ಯ, ಇಷ್ಟೊಂದು ಐಟಮ್ ತಗೊಂಡು ಇಷ್ಟೇನಾ? ನಿಜ ಅಲ್ಲಿ ತಗೊಂಡಿದ್ರೆ ಇಷ್ಟು ಐಟಮ್ 30,000 ರೂಪಾಯಿ ಮೇಲೆ ಹೋಗೋದು. ಅದಕ್ಕೆ ಕಂಡ್ರಿ ನಾನು ಹೇಳಿದ್ದು. ನೋಡಿ ಸುಮ್ಮನೆ ದೊಡ್ಡದಾಗಿ ಮಾಲು ಅದು ಇದು ಅನ್ಕೊ ಹೋಗಿ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಇಂಥ ತಗೊಂಡ್ರೆ ನಮಗೂ ಹೆಲ್ಪ್ ಆಯ್ತದೆ, ಅಂಗಡಿಯವ್ರಿಗೂ ಹೆಲ್ಪ್ ಆಯ್ತದೆ. ನೋಡಿ ಇವರು ಡೈರೆಕ್ಟ್ ರೈತರು ತಗೊಂಡು ತಗೊಳ್ಳೋದ್ರಿಂದ ಇವ್ರಿಗೆ ಏನು ಲಾಸ್ ಅನ್ಸೋದಿಲ್ಲ, ಅಂದ್ರೆ ನಮಗೂ ಸರಿ ಆಯ್ತದೆ. ಸೌಮ್ಯ ನಿಜವಾಗ್ಲೂ ನೀನು ತುಂಬ ಬ್ರಿಲಿಯಂಟ್ ಸೌಮ್ಯ, ನಾನು ನಿಜವಾಗ್ಲೂ ನಿನ್ನ ಮದುವೆ ಆಗೋಕ್ಕೆ ತುಂಬ ಲಕ್ಕಿ. ಓಹೋ ಬನ್ನಿ ಇವಾಗ ಊಟ ಹೊತ್ಕೊಂಡು ಹೋದ್ಮೇಲೆ ಆಮೇಲೆ ಹೇಳಿವ್ರಂತೆ. ಅಕ್ಕ ನೋಡಿ, ಅಲ್ಲಿ ಡೈರೆಕ್ಟ್ ಅಂಗಡಿ ಇದೆಯಲ್ಲ, ತರಕಾರಿ ಅಂಗಡಿ, ಅಲ್ಲಿ ಹೋಗ್ಬಿಡಿ. ನಮ್ಮ ಅಂಗಡಿಯಿಂದ ಬಂದಿದ್ದು ಅಂತ ಹೇಳಿ ನಾನು ಫೋನ್ ಮಾಡಿ ಹೇಳ್ತೀನಿ, ತರಕಾರಿ ಕಮ್ಮಿಗೆ ಹಾಕೊಡ್ತಾರೆ. ಸರಿ ಅಣ್ಣ ಆಯ್ತು. ತುಂಬ ಫ್ರೆಶ್ ಆಗಿರುತ್ತೆ, ಡೈರೆಕ್ಟ್ ರೈತರು ತವೇ ತಗೊಳ್ಳೋದು ಅವರು. ಸರಿ ಅಣ್ಣ ಆಯ್ತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.